ಹಲೋ ಎಲ್ರಿಗೂ ಹೇಗಿದ್ದೀರಾ? ನಾವಂತೂ ತುಂಬ ಚೆನ್ನಾಗಿದ್ದೀವಿ. ಸೊ ಈ ದಿನ ನಾವು ಗೋವಾ ಟ್ರಿಪ್ ಅಂತಂದು ಹೇಳ್ಬಿಟ್ಟು ರೆಡಿ ಆಗಿದ್ದೀವಿ. ಸೊ ನೋಡ್ತಾ ಇರ್ಬೋದು, ಇದು ಕಂಫರ್ಟಾಗಿರುತ್ತೆ ಅಂತಂದು ಹೇಳ್ಬಿಟ್ಟು ಈ ಕಾಟನ್ ಟಾಪ್ ಹಾಕಿದ್ದೀನಿ. ಸೊ ನಾನು ಆಮೇಲೆ ತೋರಿಸ್ತೀನಿ. ಇದಕ್ಕೆ ಸ್ಲೀವ್ಲೆಸ್ಸು ತುಂಬ ಚೆನ್ನಾಗಿದೆ, ಎಲ್ಲ ಫುಲ್ ಕವರ್ ಆಗಿದೆ, ಭಾಳ ಚೆನ್ನಾಗಿದೆ. ಓನ್ಲಿ ಸ್ಲೀವ್ ಇಲ್ಲ ಅಷ್ಟೇ. ಸೊ ಭಾಳ ಚೆನ್ನಾಗಿರುತ್ತೆ. ಎಲ್ಲಾದರೂ ಈ ಥರ ಔಟ್ಸೈಡ್ ಹೋದಾಗ ಹಾಕೊಳ್ಳೋಕ್ಕೆ ತುಂಬ ಚೆನ್ನಾಗಿ ಕಾಣ್ತಾ ಇರುತ್ತೆ. ಹಾಗೆ ನಾನು ಬಟ್ಟೆಗಳೆಲ್ಲ ನೋಡ್ತಾ ಇರ್ಬೋದು, ಮಂಚದ ಮೇಲೆ ಎಲ್ಲ ಜೋಡಿಸಿದ್ದೀನಿ. ಸೊ ಇನ್ನೂ ಬ್ಯಾಗ್ ಏನೂ ಇಟ್ಕೊಂಡಿಲ್ಲ. ಈಗ ನಮ್ಮ ಮನೆಯವರು ಸ್ವಲ್ಪ ಕೆಲಸದ ಮೇಲೆ ಹೊರಗಡೆ ಹೋಗಿದ್ದಾರೆ. ಅವ್ರು ಬಂದಿದ್ದ ತಕ್ಷಣ ಈಗ ಬ್ಯಾಗ್ ಎಲ್ಲ ರೆಡಿ ಮಾಡಿಬಿಡ್ತೀವಿ, ಬೇಗ ರೆಡಿ ಮಾಡಿಬಿಟ್ಟು. ಹಾಗೆ ನಮ್ಮ ಮನೆಯವರಿದ್ದಾರಲ್ಲ, ಫ್ರೆಂಡ್ ಫ್ಯಾಮಿಲಿನೂ ಬರ್ತಾ ಇದೆ. ಸೊ ಹಂಗಾಗಿ ಅವರು ಇನ್ನೂ ತುಮಕೂರಲ್ಲಿ ಶಾಪಿಂಗ್ ಮಾಡಬೇಕು, ಯಾಕಂದರೆ ಸಡನ್ನಾಗಿ ಅವ್ರು ಹೊರಟರು. ಹಾಗಾಗಿ ಏನೂ ಶಾಪಿಂಗ್ ಮಾಡಿಲ್ಲ. ಅದಕ್ಕೆ ಈಗ ಬೇಗ ಹೊರಟಿದ್ದೀವಿ ನಾವು. ಅಲ್ಲಿಗೆ ಹೋಗ್ಬಿಟ್ಟು ತುಮಕೂರಲ್ಲಿ ಶಾಪಿಂಗ್ ಮಾಡ್ಕೊಂಡು ಹಾಗೆ ಅಲ್ಲಿ ಏನೇನೆಲ್ಲ ತೊಗೋಬೇಕು. ಇನ್ನೊಂದು ಪ್ಯಾಂಟ್ ತೊಗೋಬೇಕಾಗಿತ್ತು ನಾನು, ನೋಡೋಣ ಆದರೆ ತೊಗೊತೀನಿ, ಟೈಮ್ ಇದ್ದರೆ, ಇಲ್ಲಾಂದರೆ ಇಲ್ಲ. ಸೊ ನೋಡಿ, ಐಬ್ರೋ ಸಮೇತ ಏನೂ ಮಾಡಿಸಿಲ್ಲ, ವ್ಯಾಕ್ಸ್ ಏನೂ ಮಾಡಿಸಿಲ್ಲ. ಸೊ ಹಂಗೆ ಹೊರಟಿದ್ದೀನಿ, ಟೈಮ್ ಇಲ್ಲ. ಸೊ ಅದರಲ್ಲಿ ವೀಡಿಯೋಸು ಬೇರೆ ನಾನು ಎಡಿಟಿಂಗ್ ಮಾಡ್ಕೊಂಡು ವಾಯ್ಸ್ ಓವರ್ ಕೊಟ್ಕೊಂಡು ಡೈಲಿ ರೆಡಿ ಮಾಡ್ತಾನೆ ಇದ್ದೀನಿ. ಡೈಲಿ 2-3 ವೀಡಿಯೋಗಳು ರೆಡಿ ಮಾಡ್ತಾಯಿದ್ದೀನಿ. ಅದಕ್ಕೋಸ್ಕರ ನಂಗೆ ಟೈಮ್ ಇಲ್ಲ. ಸೊ ಅದಕ್ಕೆ ಸಿಂಪಲಾಗಿ ಈ ರೀತಿ ರೆಡಿ ಆಗಿಬಿಟ್ಟೆ. ಹೋಗ್ತಾ ಎಲ್ಲ ಫುಲ್ಲು ಗೋವಾ ವೀಡಿಯೋಸ್ ಎಲ್ಲ ತೋರಿಸ್ತೀನಿ, ನಾವು ಎಲ್ಲೆಲ್ಲಿ ಹೋಗ್ತೀವಿ ಏನು ಅಂತಂದು ಹೇಳ್ಬಿಟ್ಟು. ಇದು ಟ್ರೈನಲ್ಲಿ ಹೋಗ್ತಾ ಇರುವಂಥದ್ದು, ಫಸ್ಟ್ ಟ್ರೈನ್ ಎಕ್ಸ್ಪೀರಿಯನ್ಸ್ ಅಂತಂದು ಹೇಳ್ಬೋದು. ಸೊ ಇದಂತೂ ನನಗೆ ಶೇರ್ ಮಾಡ್ಕೊತೀನಿ. ಸೊ ಯಾವ ರೀತಿ ಇರುತ್ತೆ ಏನು ಅಂತ ಟ್ರಿಪ್ ವೀಡಿಯೋಸು ಎಲ್ಲನೂ ಶೇರ್ ಮಾಡ್ತಾ ಹೋಗ್ತಾ ಇರ್ತೀನಿ ನಿಮಗೆ. ಸೊ ಸ್ಕಿಪ್ ಮಾಡದೆ ನೋಡ್ತಾ ಇರಿ, ಒಂದೊಂದಾಗಿ ಎಲ್ಲ ಬರ್ತಾ ಇರುತ್ತೆ. ಶಾರ್ಟ್ ವೀಡಿಯೋಸಲ್ಲೂ ಬರುತ್ತೆ, ಹಾಗೆ ಲೆಂತಿ ವೀಡಿಯೋದಲ್ಲೂ, ವ್ಲಾಗ್ಸಲ್ಲೂ ಹಾಕ್ತಾ ಇರ್ತೀನಿ, ಇನ್ಸ್ಟಾಗ್ರಾಮಲ್ಲೂ ಹಾಕ್ತಾ ಇರ್ತೀನಿ. ಸೊ ಎಲ್ಲ ಕಡೆನೂ ನೋಡಿ ಹಾಗೆ ಸಪೋರ್ಟ್ ಮಾಡ್ತಾ ಇರಿ ಎಲ್ರೂ ಅಂತ ಹೇಳ್ತಾ, ನನ್ನ ಅಳಿಯನಿಗೆ ನೋಡಿ ಜ್ವರ ಬಂದೈತೆ ಪಾಪ, ಅವನಿಗೂ ಗಾಯ ಆಗೈತೆ, ಕಾಲು ಬಿದ್ದವನೇ, ಚಳಿಗೆ ಫುಲ್ ಕ್ಯೂ ತುಂಬ್ಕೊಬಿಟ್ಟು ಜ್ವರ ಬಂದೈತೆ ಅವನಿಗೂ. ಈಗ ಬ್ಯಾಗುಗಳೆಲ್ಲ ರೆಡಿ ಮಾಡ್ಕೊಂಡಿದ್ದೀನಿ ನೋಡ್ರಿ. ಆ ಥರ ಟ್ರೆಕ್ಕಿಂಗ್ ಬ್ಯಾಗ್ ಒಂದಿದೆ, ನನ್ನ ತಮ್ಮ ಕೊಟ್ಟಿರುವಂಥದ್ದು. ಸೊ ಇನ್ನೊಂದು ನಾರ್ಮಲ್ ಬ್ಯಾಗಲ್ಲಿ ಶೂಸು ಮತ್ತು ಏನಾದರೂ ನನ್ನ ಇವು ಆಕ್ಸೆಸರೀಸ್ ಇರ್ತಾವಲ್ಲ ಅದನ್ನೆಲ್ಲ ಇಟ್ಕೊಳ್ಳೋಣ ಒಂದು ಚಿಕ್ಕ ಬ್ಯಾಗಲ್ಲಿ. ಇದರಲ್ಲಿ ಫುಲ್ ಬಟ್ಟೆಗಳು ತುಂಬೋಣ ಅಂತ ಅಂದ್ಕೊಂಡಿದ್ದೀವಿ. ನೋಡೋಣ, ಎಲ್ಲ ರೆಡಿ ಮಾಡ್ತಾ ಹೋಗ್ತೀವಿ. ಸೊ ಹಾಗೆ ಶೇರ್ ಮಾಡ್ತಾ ಹೋಗ್ತೀನಿ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡ್ತಾ ಇರಿ. ಹಾಗೆ ಬನ್ನಿ, ರೋಜಾ ಅವ್ರ ಮನೆ ಹತ್ರ ಹೋಗ್ಬಿಟ್ಟು ಒಂದು ಶಾಲು ಇಸ್ಕೊಂಡು ಬರಬೇಕು. ನಾನು ಬೆಡ್ಶೀಟ್ ಇತ್ತು, ಅದು ಇಟ್ಕೊಂಡಿದ್ದೀನಿ. ನೋಡಿ, ನನ್ನ ತಮ್ಮ ಹಾಕಿರುವಂಥ ಚಪ್ಪರಸಗಳಿಗೆ, ಎಮ್ಮೆಗೆ ಇನ್ನು ಮಳೆಗಾಲ ಸ್ಟಾರ್ಟ್ ಅಲ್ಲ, ಅದಕ್ಕೋಸ್ಕರ ಮುಂಚೆನೇ ಹಾಕಿಟ್ಬಿಟ್ಟವನೆ. ಅದು ಹೊಸ ಎಮ್ಮೆ ತಂದಿರೋ ಅಂಥದ್ದು. ಇದು ಹಳೆ ಎಮ್ಮೆ ಕರು. ಇಲ್ಲೆರಡು ಹಸುಗಳು. ಇವನೇ ಸಿಂಗಮಲೆ ಅನ್ನ, ಚಿಂಗಮ್ ಸಾರ್. ಲಾಸೆ ಇನ್ನು ಪಚ್ಚಂಡಾವಳಿ, ಲಾಸೆ ಬಂಗಾರಿ. ಅಮ್ಮೆ ಶಾಲು ಕಡೆ, ಶಾಲು ವೈಟದು ಯಾಕೆ ಮಾಡ್ತಿದ್ದೆ? ಬೆಂಡೆಕಾಯಿ ಗೊಜ್ಜು. ಇನ್ನು ಮಳೆ ಬಂದರೆ ಇನ್ನು ಬೆಂಡೆಕಾಯಿ ಗೊಜ್ಜುಗಳು ಚೆನ್ನಾಗಿರ್ತೈತೆ. ಅಲ್ಲೇ ಒಳ್ಳಗಾಗಿ ಕೊಟ್ಟಿದ್ರೆ. ಎಲ್ಲೇ ಬೆಂಡೆಕಾಯಿ? ನಾನು ಮಲಜ ಕೊಟ್ಟನೇನು? ಬೆಂಡೆಕಾಯಿ ಗೊಜ್ಜು, ರಾಗಿ ಮುದ್ದೆ ಸಖತ್ತಾಗಿರುತ್ತೆ ಕಾಂಬಿನೇಷನ್. ನೋಡಿ, ಉರಿತಾ ಅವಳೆ. ಹೆಲ್ಪ್ ಮಾಡೋಣ, ನನಗೆ ಶಾಲು ತಗೊಂಡ್ಬರಕ್ಕೆ ಹೋಗಿದ್ದಾರೆ. ಅವಳು ಸೀದೋಗ್ಬಿಟ್ರೆ ವೇಸ್ಟ್ ಆಗ್ತೈತೆ ಅದಕ್ಕೆ. ಲಾಸೆ ಇದ್ದಿದ್ರೆ ಇವಾಗ ಎಷ್ಟು ಮಾತಾಡಿರೋಳ, ಮಲಗೋಳಲ್ಲ, ಅದಕ್ಕೆ ಸೈಲೆಂಟಾಗಿ ಐತೆ ಮನೆ. ಉರಿ ಕಡಿಮೆ ಇಟ್ಟೈತೆ ಅಲ್ರಿ, ಸೀದೋಗಲ್ಲ. ಎದ್ದು ಬರ್ತಾಳೆ ಇಷ್ಟರಲ್ಲೇ. ಆಯ್ತಾ? ಇಲ್ಲ, ಮ್ಯಾಲಕ್ಕೆ ಕಟ್ಟಿಕ್ಕಿದ್ದೆ. ಬಿಡ. ನಾನು ನಿಮ್ಮ ಬೆಡ್ಶೀಟ್ ಐತೆ ಸಣ್ಣದು, ನಿಮ್ಮ ಅಣ್ಣಗೆ. ಓಕೆ, ಸಾಕು. ಇದು ನಮ್ಮ ಬ್ಯಾಗ್ಗೆ ಆರಾಮಾಗಿ ಆಗುತ್ತೆ. ಸೊ ಇಲ್ಲಿಂದ ಈಗ ನೆಕ್ಸ್ಟ್ ಹೋಗಿ ಬೇಗ ಇನ್ನೆಲ್ಲ ಪ್ಯಾಕ್ ಮಾಡ್ಕೊಂಡು, ಸ್ವಲ್ಪ ಟಿಫನ್ ತರಿಸಿದ್ವಿ ಹೋಟ್ಲಿಂದನೇ, ಮಾಡೋಕ್ಕಾಗಲಿಲ್ಲ ಇವತ್ತು. ಅದಕ್ಕೋಸ್ಕರ ಈಗ ಟಿಫನ್ ತೊಗೊಂಡು ಬಂದು ನಿಂತೀನಿ. ಟಿಫನ್ ಮಾಡಿಬಿಟ್ಟು ನೆಕ್ಸ್ಟು ನಾವು ಹೊರಡ್ತೀವಿ. ನಿಧಾನಕ್ಕೆ ಹೊರಡು. ನೋಡಿ, ಕಾಲಲ್ಲಿ ಗಾಯ ಆಗೈತೆ, ಕುಂತ್ಕೊಂಡು ಓಡಾಡ್ತಾನೆ ಪಾಪ. ಲೈಟ್ ಆಫ್ ಮಾಡಕ್ಕೆ ಹೊರಗಡೆ ಹೋ. ಹಾಂ, ಇಷ್ಟೆಲ್ಲ ಜೋಡಿಸಿಟ್ಟಿದ್ದೀನಿ. 2 ಬ್ಯಾಗ್ಗೆ ಫುಲ್ ತುಂಬಿಡ್ಬೇಕೀಗ.
ಓಕೆ, ಟಿಫನ್ ತಿನ್ನೋಣ ಫಸ್ಟು. ಹೊಟ್ಟೆಲಾಗಲೇ ಒಂಥರ ಆಗ್ತಾಯಿತ್ತೆ ನನಗೆ. ಬಸ್ ಅಂದ್ರೇ ನೆನಪು ಮಾಡ್ಕೊಂಡ್ರೆ ಒಂಥರ ಹೊಟ್ಟೆಲೆಲ್ಲ ಏನೋ ಒಂಥರ ತಿಳ್ದಂಗೆ ಆಗ್ತಾಯಿತ್ತು, ವಾಮಿಟ್ ಬರೋ ಥರ. ಅದೇನೋ ಗೊತ್ತಿಲ್ಲ ನನಗೆ, ಅದು ಎಂತ ಇದೋ ಏನು ಕತ್ತೇನೋ. ಬಸ್ ಜರ್ನಿ ಅಂದರೆ ಆಗೋದೇ ಇಲ್ಲ. ಏನು ಇತ್ತೆ ಪಲಾವು ನಿತಿ? ಮನೆ ಮಂತಾಗೆ ಪಚ್ಚ ಎಲ್ಲಿಗೆ ಓಡಾಡಬೇಡ. ಬರ್ತೀವಿ. ಜ್ವರ ಬಂದವೆ? ಹಾಂ, ಗಾಯ ಕಿವಿ ಕಾಣುತ್ತೆ, ಜ್ವರ ಬಂದವೆ. ಇವಾಗ ಎದ್ದು ಬಂದು ಯಾಕೆ ಏನು ಅಂತ ಕುತ್ಕೊಂಡವಳೆ ನಮ್ಮ ತರ್ಕಂಗಮ್ಮ. ಬಂಗಾರಿ, ಕಾರ್ನ ನೀನೇ ನೋಡ್ಕೋಬೇಕಾ? ಚೆನ್ನಾಗಿ ನೋಡ್ಕೊ ಕಾರ್ನ, ನಾವು ಬರೋವರೆಗೂ. ಟಿಫನ್ ತಿನ್ನೋದ್ರಾಗ ಬ್ಯುಸಿ. ಟಿಫನ್ ಎಲ್ಲಮ್ಮ ದುಡ್ಡು ಯಾರು ತಗಂತೀಯ? ಹಾಂ ಮತ್ತಿನ್ನೆ ಆತಮ್ಮ. ವಾಚು ಒದಿತೀನಿ. ತಿನ್ನೋದೇನಂತ ತಗೊಂಡು ತಿನ್ನು. ವಾಚ್ ತಗೊಂತಾಳಂತೀಯ ಅಮ್ಮ 10 ರೂಪಾಯಿಗೆ. ಎಲ್ಲ ಇನ್ನು ಪ್ಯಾಕ್ ಮಾಡ್ಕೋಬೇಕು ಅಜ್ಜಿ ನಾವು. ಅಂಗನವಾಡಿಗೆ ಈಗ ನಾನು ಇನ್ಸ್ಟಾದಲ್ಲಿ ಒಂದು ಪೋಸ್ಟ್ ಹಾಕಿದ್ನಲ್ಲ, ಅವಾಗ ಹೇಳಿದ್ದೆ ಇನ್ನೊಂದು ವೀಕ್ ಇದೆ ಹೋಗ್ತೀವಿ ನಾವು ಅಂತಂದು ಹೇಳ್ಬಿಟ್ಟು. ಆದರೆ ಅದು ಪೋಸ್ಟ್ಪೋನ್ ಆಯ್ತಲ್ಲ, ಸೊ ಅವಾಗ ನಾನು ಬಟ್ಟೆನ ಜೋಡಿಸಿಟ್ಟಿದ್ದೆ ಒಂದು ಹತ್ರ. ಸೊ ಈಗ ನಾನು ಬಟ್ಟೆ ಅದು ಒಂದು ಪ್ಯಾಕ್ ಮಾಡಿ ಇಟ್ಟಿದ್ನಲ್ಲ, ಸೊ ಅದನ್ನೆಲ್ಲ ತೆಗೆದುಬಿಟ್ಟು ನಾನು ಒಂದು ಮಂಚದ ಮೇಲೆ ಇಟ್ಟಿದ್ದೆ. ಸೊ ಯಾಕಂದರೆ ಯಾವ್ಯಾವ ತೊಗೊಂಡೋಗ್ಬೇಕು ಯಾವ್ದು ಅನ್ನೋದೊಂದು ಐಡಿಯಾ ಬರುತ್ತೆ. ಇನ್ನೊಂದು ಅವರು ನಮಗೆ ಡ್ರೆಸ್ ಕೋಡ್ ಅಂತ ಕಳಿಸ್ಕೊಟ್ಟಿದ್ರು. ಸೊ ಈ ಥರ ಟ್ರಿಪ್ಗೆ ಈ ಥರ ಡ್ರೆಸ್ಸೇ ಹಾಕಬೇಕು ಅಂತ. ಅದೊಂದು ಸ್ವಲ್ಪ ನಮಗೆ ಒಳ್ಳೆಯ ಇದಾಯಿತು. ಯಾಕೆಂದರೆ ಯಾವ ಪಾರ್ಟಿಗೆ ಯಾವ ಡ್ರೆಸ್ಸು, ಯಾವ ಟ್ರಿಪ್ಗೆ ಯಾವ ಡ್ರೆಸ್ ಅನ್ನೋದು ಎಂಥವ್ರಿಗೂ ಕನ್ಫ್ಯೂಸ್ ಅನ್ನೋದಿರುತ್ತೆ. ಸೊ ಸ್ಟಾರ್ಟಿಂಗಲ್ಲೇ ಆ ರೀತಿ ಇವರು ಟ್ರಾವೆಲ್ ಅವರು ನಮಗೆ ಟ್ರಿಪ್ ಪ್ಯಾಕೇಜಲ್ಲಲ್ವ ನಾವು ಹೋಗ್ತಾ ಇರೋದು. ಸೊ ಟೂರ್ ಪ್ಯಾಕೇಜಲ್ಲಿ ಅವರು ನಮಗೆ ಕಳಿಸ್ಕೊಟ್ಟಿರೋದ್ರಿಂದ ಒಂದು ಪ್ಲ್ಯಾನಿಂಗ್ ಅನ್ನೋದು ಮುಂಚೆನೇ ಇರುತ್ತೆ. ಸೊ ಯಾವ ರೀತಿ ಹೋಗ್ಬೇಕು ನಾವು ಏನು ಅನ್ನೋದು. ಹಾಗೆ ನಾವು ನಿಜ ಸಿಂಗಲ್ ನಾವು ಒಂದು ಪರ್ಸನ್ ಹೋಗ್ಬೇಕಂದ್ರೆ ಸುಮಾರು ಅಂದರೆ ನಮಗೆ ಒಂದು 10,000 ಮೇಲೇ ಖರ್ಚು ಬರುತ್ತೆ. ನಾವು ಅಲ್ಲಿಗೆ ಹೋದ್ಮೇಲೆ ಎಕ್ಸ್ಪೀರಿಯನ್ಸ್ ಮಾಡಿದ್ಮೇಲೆ ನಮಗೆ ಗೊತ್ತಾಗಿದ್ದು. ಹಾಗಾಗಿ ನಿಮ್ಗೆ ಇವತ್ತಿಂದ ಶೇರ್ ಮಾಡ್ತಾ ಹೋಗ್ತೀನಿ. ಸೊ ತುಂಬ ಎಕ್ಸ್ಪೆನ್ಸಿವ್ ಅಂತ ಅನ್ನಿಸ್ತು ನಮಗೆ ಇವ್ರ ಪ್ಯಾಕೇಜಲ್ಲಿ ಹೋಗಿದ್ದು. ಹಾಗೆ ಈಗ ಬಟ್ಟೆಗಳು ನಮ್ಮ ಮನೆಯವ್ರದ್ದು ಒಂದು ಸ್ವಲ್ಪ ತೆಗೆದಿಟ್ಟಿದ್ನಲ್ಲ, ಅವನ್ನೆಲ್ಲ ತಗೊಂಡು ಈಗ ಒಂದು ಬ್ಯಾಗ್ಗೆ ಇಟ್ಕೊತಾ ಇದ್ದೀನಿ. ಹಾಗೆ ಇದರಲ್ಲೇ ನನ್ನ ಬಟ್ಟೆನೂ ಸ್ವಲ್ಪ ಕವರ್ ಮಾಡಿದ್ದೀನಿ. ನಾವೊಂದು ಟ್ರ್ಯಾಲಿ ತೊಗೊಂಡೋಗಿ, ಅಂದರೆ ಇದು ಬಾಸ್ಕೆಟ್ ಥರ ಬರ್ತಾರೆ ಸೂಟ್ ಕೇಸ್ ಟೈಪು, ಅದು ತೊಗೊಂಡೋಗ್ಬೇಕು ಅಂತ ಅಂದ್ಕೊಂಡಿದ್ವಿ. ಏನಂದರೆ ಟ್ರೈನಲ್ಲಿ ಸ್ವಲ್ಪ ನಮಗೆ ಕಷ್ಟ ಆಗ್ಬೋದು, ಬಸ್ಸಲ್ಲಿ ಟ್ರೈನಲ್ಲಿ ಅಂತ ಹೇಳ್ಬಿಟ್ಟು ಇದು ಟ್ರೆಕ್ಕಿಂಗ್ ಬ್ಯಾಗ್ನ ತೊಗೊಂಡಿರೋದು. ಇದು ನನ್ನ ತಮ್ಮನೇ ಕೊಟ್ಟಿರೋ ಅಂಥದ್ದು. ಅವ್ನಿಗೆ ಈಗ ಯೂಸ್ ಇಲ್ಲ, ಅವ್ನು ಯೂಸ್ ಮಾಡ್ಕೊಂಡು ನೆಕ್ಸ್ಟ್ ನನಗೆ ಕೊಟ್ಟಿದ್ದು. ಯಾವುದೇ ಆಗಿರ್ಬೋದು, ಬ್ಯಾಗ್ಸು ಈ ಥರ ವಾಚಸ್ ಆಗಿರ್ಬೋದು, ನನ್ನ ತಮ್ಮಂದು ಜಾಸ್ತಿ ಯೂಸ್ ಮಾಡ್ತಾ ಇರ್ತೀನಿ ನಾನು. ಹಾಗಾಗಿ ಈ ಬ್ಯಾಗ್ ಕೊಟ್ಟಿದ್ದಕ್ಕೆ ನಮಗೆ ಈ ಟ್ರಿಪ್ಗೆ ಯೂಸ್ ಆಯಿತು. ಈಗ ಬಟ್ಟೆ ನಾವು ಎಷ್ಟು ಬೇಕೋ ಅಷ್ಟು ಆ ಬ್ಯಾಗ್ ಇಟ್ಕೊಂಡಿದ್ದೀನಿ. ಇನ್ನೊಂದು ಸ್ವಲ್ಪ ಇನ್ನೊಂದು ಬ್ಯಾಗ್ ಹಾಕ್ಕೊಂಡಿದ್ದೀನಿ. ಸ್ವಲ್ಪ ಏನಾದರೂ ನಾವು ಎಕ್ಸ್ಟ್ರಾ ಮನಿ ಇರಲಿ ಅಂತಂದು ಕ್ಯಾಶನ್ನು ಸ್ವಲ್ಪ ತಗೊಂಡು ನನ್ನ ಬ್ಯಾಗ್, ಹ್ಯಾಂಡ್ ಬ್ಯಾಗ್ ಇರುತ್ತಲ್ಲ ಅದಕ್ಕೆ ಹಾಕ್ಕೊಂಡಿದ್ದೀನಿ. ಸೊ ಹಿಂಗೆ ಒಂದು ಎಲ್ಲ ಪ್ಲ್ಯಾನಿಂಗ್ ಪ್ರಕಾರ ಎಲ್ಲ ಜೋಡಿಸ್ಕೊಂಡು ಈಗ ಹೊರಡ್ತಾ ಇದ್ದೀವಿ ಮನೆಯಿಂದ. ಸೊ ಸಿಂಬಾಗೆ ಎಲ್ಲ ಬಾಯಿ ಹೇಳ್ಬಿಟ್ಟು ಸಿಂಬಾಗೆ ಊಟ ಕೊಡ್ರಿ ಟೈಮ್ ಟು ಟೈಮ್ ಅಂತ ನಮ್ಮ ಅಮ್ಮವ್ರಿಗೆ ಹೇಳಿ ಲಾಸ್ಯ ಮತ್ತು ಅವ್ರ ಅಮ್ಮ ಅಲ್ಲಿ ಬಂದು ನೋಡ್ತಾ ಇದ್ದಾರೆ, ನೋಡಿ ಹೋಗ್ತಿದ್ದಾರೆ ಅಂತ. ಶೂಸ್ ತಂದಿದ್ವಲ್ಲ ನಾನು ಟ್ರಿಪ್ಗೆ ಅಂತ ತೊಗೊಂಡಿದ್ದೆ. ಆ ಶೂ ಇಟ್ಕೊಂಡಿದ್ಯಾ ಬಿಟ್ಟೋಗ್ತಿದ್ಯಾ ಅಂತ ನಾನು ರೋಜ ಕೇಳ್ತಾ ಇದ್ಲು. ಇಲ್ಲ ಬ್ಯಾಗ್ ಇಟ್ಕೊಂಡಿದ್ದೀನಿ ಅಂತಂದು ಹೇಳ್ತಾ ಇದ್ದೆ. ಹಾಗೆ ಬಂದ್ವಿ ಡೈರೆಕ್ಟ್ ನಡ್ಕೊಂಡು ಬಸ್ ಸ್ಟಾಪ್ ಹತ್ರ. ನಮ್ಮೂರಲ್ಲಿ ವಾಲ್ಮೀಕಿ ಸ್ಟ್ಯಾಚು ಇದೆಯಲ್ಲ, ಸೊ ಅಲ್ಲಿ ಸುದೀಪ್ ಸರ್ದು ಕಟೌಟ್ ನೋಡ್ಬೋದು ನೀವು. ಸೊ ನಮ್ಮ ಬಸ್ ಸ್ಟಾಪ್ ತುಂಬ ಅವ್ರದ್ದೇ ಇರುತ್ತೆ ಇಲ್ಲಿ. ಸೊ ಅಲ್ಲಿ ಮತ್ತೆ ಆ ಕಡೆ ನೋಡ್ತಾ ಇರ್ಬೋದು ನೀವು ಅಲ್ಲಿ. ಸೊ ಇಲ್ಲಿ ವಾಲ್ಮೀಕಿ ಸ್ಟ್ಯಾಚು. ಸೊ ಇಲ್ಲಿ ಸರ್ಕಲಲ್ಲಿ ಬಸ್ ನಿಲ್ಲೋದು ಬಂದುಬಿಟ್ಟು, ಅಂದರೆ ಸ್ಟಾಪ್ ಕೊಡುತ್ತೆ. ನಾವು ಪಾವಗಡ ಹೋಗಿ ಈಗ ನೆಕ್ಸ್ಟ್ ತುಮಕೂರು ಗಾಡಿ ಹತ್ತಬೇಕು. ಹಾಗಾಗಿ ಇಲ್ಲಿ ವೆಯ್ಟ್ ಮಾಡ್ತಾ ಇದ್ದೀವಿ ಬಸ್ ಬರಲಿ ಅಂತಂದು ಹೇಳ್ಬಿಟ್ಟು. ನಮಗೆ ಯಾವುದು KSRTC ಅಂದರೆ ಗೌರ್ಮೆಂಟ್ ಬಸ್ ಸಿಗಲಿಲ್ಲ. ಸೊ ಅದಕ್ಕೆ ಬಂದಿದ್ದರೆ ಫ್ರೀ ಇರೋದು ಪಾವಗಡದವರೆಗೂ. ಆಮೇಲೆ ತುಮಕೂರಿಗೇನೋ ನಾವು 90% ಎಲ್ಲ KSRTCಗೆ ಹತ್ತೋದು. ಯಾಕಂದರೆ ಫ್ರೀ ಇರುತ್ತಲ್ಲ, ಯೂಸ್ ಮಾಡ್ಕೊಳ್ಳೋಣ ಅಂತ. ಜಾಸ್ತಿ ನಾವು ಬಸ್ಸಲ್ಲಿ ಓಡಾಡೋಲ್ಲ, ಈ ರೀತಿ ಟೈಮ್ ಬಂದಾಗ ಯೂಸ್ ಮಾಡ್ಕೊಳ್ಳೋಣ ಅಂತಂದು ಹೇಳ್ಬಿಟ್ಟು ನಾವು ಆಧಾರ್ ಕಾರ್ಡ್ ತೊಗೊಂಡೇ ಬಂದಿದ್ದೀವಿ ಬ್ಯಾಗಲ್ಲಿ. ಹಾಗೆ ಇಲ್ಲಿ ನನ್ನ ಫ್ರೆಂಡ್ ಮಗ ಓಬಳಾಪುರ, ನನ್ನ ಕ್ಲಾಸ್ಮೇಟ್ ಮಗ, ಅವನು ಗೊತ್ತು ನನ್ನ ಪರಿಚಯ. ಹಾಗಾಗಿ ಸ್ವಲ್ಪ ವೀಡಿಯೋ ಕವರ್ ಮಾಡಿದ್ರೆ ಫುಲ್ಲು ನಾಚಿಕೆ ಪಟ್ಕೊತಾ ಇದ್ದ ನೋಡಿ ನನ್ನ. ಹಾಗೆ ಅಲ್ಲಿಂದ ನಾವು ನೆಕ್ಸ್ಟು ತುಮಕೂರು ಗಾಡಿ ಹತ್ತಿ ಡೈರೆಕ್ಟ್ ಬಂದಿದ್ದು ತುಮಕೂರಿಗೆ. ಇನ್ನು ಮಧ್ಯೆ ಏನು ಶೂಟ್ ಮಾಡೋಕ್ಕಾಗಲಿಲ್ಲ ವೀಡಿಯೋ. ಸೊ ಇಲ್ಲಿ ತುಮಕೂರಲ್ಲಿ ನಾನು ಹೇಳಿದ್ನಲ್ಲ, ಅವರು ನಮ್ಮ ಮನೆಯವ್ರ ಫ್ರೆಂಡ್ ಫ್ಯಾಮಿಲಿ, ಅವರು ಸ್ವಲ್ಪ ಶಾಪಿಂಗ್ ಮಾಡಬೇಕು ಅಂದ್ರಲ್ಲ, ಸ್ವಲ್ಪ ಶೂಸು ಮತ್ತು ಬಟ್ಟೆಗಳು ತೊಗೋಬೇಕಾಗಿತ್ತು ಅವರು. ಸೊ ನಾನೊಂದು ಪ್ಯಾಂಟ್ ತೊಗೊಳ್ಳೋಣ ಅಂತ ನೋಡಿದೆ, ನನಗೆ ಯಾವುದೂ ಸಿಗಲಿಲ್ಲ. ಸ್ವಲ್ಪ ಮುಂದೆ ಹೋಗಿದ್ರೆ ಇನ್ನೂ ಚೆನ್ನಾಗಿರೋ ಸಿಗೋದೇನೋ, ಆದರೆ ಅವ್ರಿಗೆ ಮಾತ್ರ ತಗೊಂಡು ಬಂದ್ವಿ.
ಪರವಾಗಿಲ್ಲ, ನನ್ನ ಹತ್ರ ಇರೋದು ಯೂಸ್ ಮಾಡ್ಕೊಳ್ಳೋದು, ಆಮೇಲೆ ಬೇಕಾದ್ರೆ ಗೋವಾದಲ್ಲಿ ಏನಾದರೂ ಪರ್ಚೇಸ್ ಮಾಡೋದು ಅಂತಂದು. ನೆಕ್ಸ್ಟ್ ನಾವು ಬಂದಿದ್ದು ರೈಲ್ವೆ ಸ್ಟೇಷನ್ಗೆ, ಅಲ್ಲಿಂದ ನಡ್ಕೊಂಡೇ ಬಂದ್ವಿ. ವಾಕಬಲ್ಲೇ ಎಮ್ ಜಿ ರೋಡಿಂದ ಒಂದು ಸ್ವಲ್ಪ ದೂರದಲ್ಲೇ ಇದೆ ಅಷ್ಟೇ, ಬೇಗನೆ ಬರ್ಬೋದು. ಹಾಗಾಗಿ ನೆಕ್ಸ್ಟ್ ಬಂದಿದ್ದು ನಾವು ರೈಲ್ವೆ ಸ್ಟೇಷನಲ್ಲಿ ಬಂದಿದ್ದೀವಿ ಹತ್ರ. ಸೊ ಈಗ ಒಳಗಡೆ ಹೋಗಬೇಕು. ಇಲ್ಲಿ ಬಂದುಬಿಟ್ಟು ನಮ್ಮ ಪ್ಯಾಕೇಜರ್ ಇದ್ದಾರಲ್ಲ, ಅವ್ರಿಗೆ ಕಾಲ್ ಮಾಡಿದ್ವಿ, ನಾವು ಬಂದಿದ್ದೀವಿ, ಆಗಲೇ ರೀಚ್ ಆಗಿದ್ದೀವಿ ಅಂತ. ಸರಿ, ಇನ್ನೊಂದು ಹಾಫ್ ಆನ್ ಅವರ್ ಮೇಡಮ್ ಬರ್ತೀವಿ, ನೀವು ವೆಯ್ಟ್ ಮಾಡ್ತಾಯಿರಿ ಅಂತ ಹೇಳಿದ್ರು. ಹಾಗೆ ಒಳಗಡೆ ಬಂದ್ವಿ ಈಗ ನೋಡಿ. ಸೊ ಫಸ್ಟ್ ಟೈಮು ನಾವೀಗ ಬಂದಿರೋದು ರೈಲ್ವೆ ಸ್ಟೇಷನ್ಗಾಗಿರ್ಬೋದು, ಟ್ರೈನ್ ನೋಡ್ತಾ ಇರೋದು ಅಂದರೆ ನೋಡಿದ್ದೀನಿ ಆಗಲಿ, ಜರ್ನಿ ಫಸ್ಟ್ ಟೈಮ್ ಅಂತಂದು ಹೇಳ್ಬೋದು. ಅದಕ್ಕೆ ಫುಲ್ ಎಕ್ಸೈಟ್ಮೆಂಟಲ್ಲಿದ್ದೀನಿ, ಯಾವ ರೀತಿ ಇರುತ್ತೆ ಏನು ಅಂತಂದು. ನಡ್ಕೊಂಡು ಬರ್ತಾ ಇದ್ವಿ ನಮ್ಮ ಪ್ಲಾಟ್ಫಾರಮ್ಗೆ. ಹಾಗೆ ಸ್ವಲ್ಪ ಹೊತ್ತು ಕೂತ್ಕೊಂಡು ರೆಸ್ಟ್ ಎಲ್ಲ ಮಾಡಿದ್ವಿ. ಚೆನ್ನಾಗಿತ್ತು. ಅವ್ರು ಬರೋವರೆಗೂ ಒಂದು ಹಾಫ್ ಆನ್ ಅವರ್ ಮುಕ್ಕಾಲು ಅವ್ರು ವೆಯ್ಟ್ ಮಾಡಿದ್ವಲ್ಲ, ಭಾಳ ಚೆನ್ನಾಗಿ ಅನ್ನಿಸ್ತು, ನಮಗೇನು ಬೇಜಾರು ಅನ್ನಿಸ್ಲಿಲ್ಲ. ಇನ್ನೇನು ಅವ್ರು ಬರ್ತಿದ್ದಾರೆ, ನೆಕ್ಸ್ಟ್ ನಾವು ಹೊರಡ್ತೀವಿ. ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹೊಸೊಬ್ರು. ನೆಕ್ಸ್ಟ್ ವೀಡಿಯೋಸು ತುಂಬ ಚೆನ್ನಾಗಿರ್ತವೆ. ನಾವು ಯಾವ ರೀತಿ ಟ್ರಿಪ್ ಹೋದ್ವಿ, ಇಲ್ಲಿಂದ ಟ್ರೈನ್ ಜರ್ನಿ ಹೇಗಿತ್ತು ಎಲ್ಲನೂ ಶೇರ್ ಮಾಡ್ಕೊತೀನಿ. ಸಿಗೋಣ ನಾಳೆ ಒಂದು ಒಳ್ಳೆ ಲಾಗ್ ಮುಖಾಂತರ. ಥ್ಯಾಂಕ್ ಯು ಫಾರ್